ಆ ಊರಲ್ಲಿ ಸುಸರ್ಜಿತವಾದ ಸಮುದಾಯ ಆರೋಗ್ಯ ಕೇಂದ್ರ ಇದೆ, ಆದರೆ ವೈದ್ಯರೇ ಇಲ್ಲ. ಆಪರೇಷನ್ ಥಿಯೇಟರ್ ಇದೆ, ಎಕ್ಸ್ರೇ ವಿಭಾಗ ಇದೆ, ಪ್ರಯೋಗಾಲಯ ಇದೆ, ಆದರೆ ಚಿಕಿತ್ಸೆ ಕೊಡೋದಕ್ಕೆ ವೈದ್ಯರೇ ಇಲ್ಲ. ಕೆಲವು ಕಡೆಗಳಲ್ಲಿ ಆಸ್ಪತ್ರೆಗಳೇ ಇರೋದಿಲ್ಲ, ಆದ್ರೆ ಇಲ್ಲಿ ಆಸ್ಪತ್ರೆ ಇದೆ. ಆಸ್ಪತ್ರೆಗೆ ದೊಡ್ಡ ಕಟ್ಟಡವೂ ಇದೆ. ಆಸ್ಪತ್ರೆಗೆ ಬೇಕಾಗಿರುವಂತಹ ವ್ಯವಸ್ಥೆ ಇಲ್ಲ. ಹಲ್ಲಿದ್ದವನಿಗೆ ಕಡಲೆ ಇಲ್ಲ, ಕಡಲೆ ಇದ್ದವನಿಗೆ ಹಲ್ಲಿಲ್ಲ ಅಂತಾರಲ್ಲ, ಇದಕ್ಕೆ ನೋಡಿ. ಬಹುತೇಕ ಊರುಗಳಲ್ಲಿ ಆಸ್ಪತ್ರೆಗಳಿರಲ್ಲ. ಇರೋ ಆಸ್ಪತ್ರೆಗೆ ರೋಗಿಗಳು ಹೋಗುವಂತಿರಲ್ಲ. ಯಾವಾಗ ಕಟ್ಟಡ ನೆಲ ಕಚ್ಚುತ್ತೋ ಗೊತ್ತಾಗಲ್ಲ. ಮಳೆ ಬಂದ್ರೆ ಸೋಡ್ತಿರ್ತವೆ, ಬೇಸಿಗೆಯಲ್ಲಿ ಕೊಂಪೆಯಂತಾಗಿರ್ತವೆ. ಆದ್ರೆ ಈ ಕನ್ನೂರು ಗ್ರಾಮದಲ್ಲಿ ಸುಸಜ್ಜಿತವಾದ ಆಸ್ಪತ್ರೆ ಕಟ್ಟಡ ಏನೋ ಇದೆ, ಆದ್ರೆ ವೈದ್ಯರೇ ಇಲ್ಲ. ಕೋಟಿ ಕೋಟಿ ವೆಚ್ಚದಲ್ಲಿ ಆಸ್ಪತ್ರೆ ನಿರ್ಮಿಸಿದ್ರೂ ಜನರಿಗೆ ಚಿಕಿತ್ಸೆ ನೀಡೋದಕ್ಕೆ ವೈದ್ಯರೇ ಇಲ್ಲದಂತಾಗಿದೆ. ಹೀಗಾಗಿ ನೊಂದವರ ಧ್ವನಿಯಾದ ನಿಮ್ಮ ನ್ಯೂಸ್ 18 ಕನ್ನಡ ನಮ್ಮೂರಲ್ಲಿ ನ್ಯೂಸ್ 18 ಅನ್ನೋ ವಿಶೇಷ ಕಾರ್ಯಕ್ರಮದ ಮೂಲಕ ಅಧಿಕಾರಿಗಳನ್ನ ಬಡಿದೆಬ್ಬಿಸೋ ಕೆಲಸ ಮಾಡ್ತಿದೆ. ಹೈಟೆಕ್ ಆಸ್ಪತ್ರೆ ಇದೆ, ಆದ್ರೆ ವೈದ್ಯರೇ ಇಲ್ಲ. ಇಲ್ಲಿನ ರೋಗಿಗಳ ಸ್ಥಿತಿ ದೇವರಿಗೆ ಪ್ರೀತಿ. ಇದು ವಿಜಯಪುರ ತಾಲೂಕಿನ ಕನ್ನೂರು ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಸುತ್ತಮುತ್ತಲಿನ ಊರಿನವರಿಗೆ ಅನುಕೂಲ ಆಗಲಿ ಅಂತ ಈ ಆಸ್ಪತ್ರೆ ನಿರ್ಮಿಸಿದ್ದಾರೆ. ಆದ್ರೆ ಯಾರೊಬ್ಬರಿಗೂ ಸಹಾಯ ಮಾತ್ರ ಆಗ್ತಿಲ್ಲ. ಈ ಆಸ್ಪತ್ರೆಯನ್ನೇ ನಂಬಿಕೊಂಡು ಸುಮಾರು 18,000ಕ್ಕೂ ಹೆಚ್ಚು ಮಂದಿ ಇದ್ದಾರೆ. ಆದ್ರೆ ಇಲ್ಲಿ ಹೊರ ರೋಗಿಗಳಿಗೆ ಮಾತ್ರ ಚಿಕಿತ್ಸೆ ನೀಡಲಾಗ್ತಿದೆ. ಯಾಕಂದ್ರೆ ಇಷ್ಟು ದೊಡ್ಡ ಆಸ್ಪತ್ರೆಗೆ ಇರೋದು ಇಬ್ಬರೇ ವೈದ್ಯರು. ಹೆರಿಗೆ ಹಾಗೂ ತುರ್ತು ಚಿಕಿತ್ಸೆಗೆ ಬಂದ್ರೆ ಸರಿಯಾದ ಟ್ರೀಟ್ಮೆಂಟ್ ಸಿಗ್ತಿಲ್ಲ. ಹೀಗಾಗಿ ದಾರಿ ಕಾಣದೆ ವಿಜಯಪುರದ ಕಡೆ ಮುಖ ಮಾಡ್ತಿದ್ದಾರೆ. ಯಾವುದೇ ರೀತಿಯಾದಂಥ ಸೌಲಭ್ಯಗಳಿಲ್ಲ. ಎಲ್ಲ ರೂಮ್ಗಳಿದ್ದಾವೆ, ಹೆರಿಗೆ ಇದು ಇದೆ, ಆಮೇಲೆ ಎಕ್ಸ್ರೇ ಇದೆ. ಅಲ್ಲಿ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳು ನಡೀತಾ ಇಲ್ಲ, ಮಷಿನ್ಗಳಿಲ್ಲ. ಈ ರೀತಿಯಾದಂಥ ಇಲ್ಲಿ ಅವ್ಯವಸ್ಥೆ ಆಗಿದೆ. ಇದರಿಂದ ಇಲ್ಲಿ ಬರುವಂಥ ರೋಗಿಗಳು ತುಂಬ ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ. ಇಲ್ಲಿ ಬರುವ ರೋಗಿಗಳೇ ತುಂಬ ಬಡವರಿದ್ದರು ಬರ್ತಾರೆ. ಆ ಬಡವರಿಗೆ ಒಂದು ಒಳ್ಳೆಯ ಸೌಲಭ್ಯ ಕೊಡಲಿಲ್ಲ ಅಂದರೆ ನಾವು ಇಲ್ಲಿ ಈ ಇಷ್ಟು ದೊಡ್ಡ ಕಟ್ಟಡ ಕಟ್ಟಿ ಏನು ಉಪಯೋಗ? ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಬರೋಬ್ಬರಿ 102 ಬೆಡ್ಗಳ ವ್ಯವಸ್ಥೆ ಮಾಡಿದ್ದಾರೆ. ಆಪರೇಷನ್ ಥಿಯೇಟರ್ ಇದೆ, ಎಕ್ಸ್ರೇ ವಿಭಾಗ ಇದೆ, ಪ್ರಯೋಗಾಲಯ, ಔಷಧಿಯ ಉಗ್ರಾಣ, ದಂತ ವೈದ್ಯಕೀಯ ವಿಭಾಗ, ಮಹಿಳೆಯರು ಹಾಗೂ ಪುರುಷರ ವಾರ್ಡ್, ಚುಚ್ಚುಮದ್ದು ವಿಭಾಗ, ಹೆರಿಗೆ ಹಾಗೂ ಪ್ರಸೂತಿ ವಿಭಾಗ ಸೇರಿದಂತೆ ಬೇಕಾದ ಎಲ್ಲಾ ವಿಭಾಗವೂ ಇದೆ. ಆದರೆ ವೈದ್ಯರು ಮಾತ್ರ ಇಲ್ಲ. ಹೀಗಾಗಿ ಎಲ್ಲಾ ವಿಭಾಗಗಳಿಗೂ ಬೀಗ ಜಡಿದಿದ್ದಾರೆ. ದುರಂತ ಅಂದ್ರೆ ರಕ್ತ ತಪಾಸಣೆ ಮಾಡೋದಕ್ಕೆ ಸಿಬ್ಬಂದಿ ಇದ್ರೂ ಸರಿಯಾದ ಮಷಿನ್ ಇಲ್ಲ. ಯಾಕಂದ್ರೆ ಯಾವ ಸಲಕರಣೆಗಳನ್ನು ಸರಿಯಾಗಿ ಉಪಯೋಗ ಮಾಡದೇ ಇರೋದ್ರಿಂದ ಎಲ್ಲವೂ ತುಕ್ಕು ಹಿಡಿದು ಹೋಗಿವೆ. ಹೈಟೆಕ್ ದವಾಖಾನೆ ಕಟ್ಟಾರ ಕರೆ, ಇಲ್ಲಿ ಸರಿಯಾದ ಡಾಕ್ಟರ್ಸ್ ಇಲ್ಲ, ಸರಿಯಾದ ಒಂದು ಔಷಧಿಗಳದ್ದು ಇದು ಇಲ್ಲ. ಇಲ್ಲಿ ಎಕ್ಸ್ರೇ ಅದ ಮತ್ತು ಆಪ್ರೇಷನ್ ಥಿಯೇಟ್ರ್ ಅದ. ಪ್ರತಿಯೊಂದು ಸಲಕರಣೆ ಇದ್ರೂ ಕೂಡ ಅವು ಡಸ್ಟ್ಬಿನ್ ಬಿದ್ದಂಗೆ ಅವು ಉಪಯೋಗಕ್ಕೆ ಬರ್ತಾ ಇಲ್ಲ. ಸೇವೆನೇ ಇಲ್ಲಾಂದ್ರೆ ಏನು ಮಾಡೋದು? ಜಿಲ್ಲಾಡಳಿತ ಏನು ಮಾಡ್ತಾ ಇದ್ದಾರೆ? ಆರೋಗ್ಯ ಸಚಿವರು ಏನು ಮಾಡ್ತಾ ಇದ್ದಾರೆ? ನಾವು ಎಷ್ಟೋ THO DHO ಅವರಿಗೆ ಅಧಿಕಾರಿಗಳಿಗೆ ಎಷ್ಟೋ ಸಲ ನಾವು ಲೆಟರ್ ಕೊಟ್ಟರು ಕೂಡ ರೆಸ್ಪಾನ್ಸೇ ಮಾಡಿಲ್ಲ. ಆಸ್ಪತ್ರೆ ಇದ್ರೂ ಇಲ್ಲಿನ ಜನರಿಗೆ ಚಿಕಿತ್ಸೆ ಸಿಕ್ಕಿಲ್ಲ. ಹೀಗಾಗಿ ಇನ್ನಾದರೂ ಸಂಬಂಧಪಟ್ಟವರು ಈ ಕಡೆ ಕಣ್ಣು ಹಾಡಿಸಬೇಕಿದೆ. ಈ ಮೂಲಕ ಬಡವರ ಹಿತ ಕಾಯೋ ಕೆಲಸ ಮಾಡಬೇಕಾಗಿದೆ. ಗುರುರಾಜ್, ನ್ಯೂಸ್ 18 ವಿಜಯಪುರ.